ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಕಳೆದ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ವಾಹನದ ಒಂದು ಮೂಲಿಕೆಯಿಂದ ವಸ್ತುಗಳಿಂದ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನೋ ತೋರಿಸಿದ್ದೆ. ಸಾಕಷ್ಟು ಜನ ಪಾಪ ಕೇಳಿದ್ದೀರಾ. ಆದರೆ ಕೆಲವ್ರ ಹತ್ರ ಖಡ್ಗ ಇದೆ, ನಾನು ಖಡ್ಗದಲ್ಲಿ ಕೂಡ ಮತ್ತೆ ಅದು ಆನೆ ಬಾಲ ಕೂಡ ಹಾಕ್ಕೋಬೋದು ಅಂತ ಹೇಳಿದ್ದೆ. ಮತ್ತು ಈ ಒಂದು ಮೂಲಿಕೆ ಅದನ್ನೇ ಈ ಮೂಲಿಕೆ. ಏಕೆ ಅಂದರೆ ಕೆಲವ್ರಿಗೆ ನಮ್ಮ ಹತ್ರ ತಾಯ್ತಾ ಇದೆ, ಖಡ್ಗ ಇದೆ ನಮ್ಮ ಹತ್ರ ಅಂತ ಕೆಲವ್ರು ಹೇಳ್ತಾ ಇದ್ದೀರಾ. ಏಕೆ ಅಂತಂದರೆ ನೀವು ಅಲ್ಲಿಂದ ಮತ್ತು ನನಗೆ ಕಳಿಸಿ, ಮತ್ತು ನಾನಿಲ್ಲ ರೆಡಿ ಮಾಡಿ ಕಳಿಸೋದಕ್ಕೆ ಡಬಲ್ ಚಾರ್ಜ್ ಆಗುತ್ತೆ. ಮತ್ತು ಕೆಲವು ಸಾಕಷ್ಟು ದೇವಸ್ಥಾನದವರು ಕೂಡ ಕೇಳ್ತಾ ಇದ್ದೀರಾ. ನೀವು ನನ್ನ ಹತ್ರ ಮಾಡಿಸ್ಕೊಂಡು ತಗೊಂಡು ಅವ್ರಿಗೆ ಕೊಡೋದಕ್ಕಿಂತ ಹೀಗೆ ನೀವೇ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ. ಯಾಕೆ ಕಷ್ಟ ಆಗುತ್ತೆ ಅವ್ರಿಗೀಗ, ಅವ್ರ ಹತ್ರ ಬಳೆ ಇರುತ್ತೆ ಅಥವಾ ಅವ್ರ ಹತ್ರ ತಾಯ್ತಾ ಇರುತ್ತೆ, ಅವರು ನಮಗೆ ಕಳಿಸಿ ಮತ್ತು ಇಲ್ಲಿಂದ ನಾನು ಕಳಿಸ್ಬೇಕು ಅಂದರೆ ಚಾರ್ಜ್ಗಳೆಲ್ಲ ಜಾಸ್ತಿನೇ ಆಗುತ್ತೆ. ಮತ್ತು ಮಾಡಲಿಕ್ಕೆ ಕೂಡ ಅದು ಟೈಮ್ ಕೂಡ ತೊಗೊಳುತ್ತೆ. ಜಾಸ್ತಿ ಟೈಮ್ ಆ ಕಡೆಯಿಂದ ಒಂದು 3-4 ದಿವಸ, ಈ ಕಡೆಯಿಂದ ಒಂದು 3 ದಿವಸ, ಹಿಂಗೆಲ್ಲ ಹೋಗೋಕ್ಕೆ ಸಮಯ ಸಾಕಷ್ಟು ಹಿಡಿಯುತ್ತೆ. ಅಂಥವ್ರಿಗಾಗಿ ನಿಮಗೆ ನೀವೇ ಐಟಮ್ ಈ ಥರ ಒಂದು ಮೂಲಿಕೆನ ತೊಗೊಂಡು ನಿಮಗೆ ನೀವೇ ಮಾಡ್ಕೋಬೋದು, ಆ ಕಷ್ಟಗಳಿರೋದಿಲ್ಲ ನಿಮಗೆ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಇವತ್ತು ನೋಡಿ ಇಲ್ಲಿ ನೋಡಿ ಈ ರೀತಿ ಮೂಲಿಕೆನ ತಯಾರು ಮಾಡಿ ಕುಟ್ಟಿ ಅದನ್ನು ಪುಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ಇದು ಸಣ್ಣದಾಗೆ ಇದೆ, ನಿಮಗೆ ಆ ರೀತಿ ಅನಿಸುತ್ತೆ ಅಷ್ಟೇ. ಇದು ನೋಡಿ, ನೋಡಿ ಈ ರೀತಿ ಬರುತ್ತೆ. ಇದು ಮೆತ್ತಿಗೆ ಇದೆ. ನೀವು ಬೇಕಾದ್ರೆ ಅದನ್ನು ಈ ರೀತಿ ಮಾಡಿ ಆ ಒಂದು ಇದರೊಳಗೆ ಹಾಕ್ಕೋಬೋದು. ಸಣ್ಣಕ್ಕೆ ರೀತಿ ಮಾಡಿ ಇದನ್ನು ಹಾಕ್ಕೋಬೋದು ನೀವು ಅದರೊಳಗೆ. ಹಾಕಿಬಿಟ್ಟು ಇನ್ನೂ ಪವರ್ಫುಲ್ ಆಗಬೇಕು ಅಂದರೆ ಆನೆ ಬಾಲ ಕೂಡ ಹಾಕ್ಕೋಬೋದು. ಇದು ನಾನು ಸಾಕಷ್ಟು ಈ ಒಂದು ತಾಯ್ತೆಗಳನ್ನ ಕೂಡ ಮಾಡಿದ್ದೀನಿ ನೋಡಿ, ಅದರೊಳಗೆ ಹಾಕಿಕ್ಕಿದ್ದೀನಿ. ಯಾಕೆಂದರೆ ಕೆಲವ್ರಿಗೆ ಹೇಳ್ತಾರೆ ಪವರ್ಫುಲ್ಲಾಗೇ ಇರಲಿ, ನಮಗೆ ಬೆಳ್ಳಿದೇ ಬೇಕು ಅಂತ. ಅಂದರೆ ಅವ್ರ ಹತ್ರ ಆಲ್ರೆಡಿ ಇರುತ್ತೆ. ಈಗ ಅದಕ್ಕೂ ಅಲ್ಲಿ ಇದು ಮಾಡಿ ಅವ್ರು ಮತ್ತೆ ಇಲ್ಲಿಗೂ ಹಣ ಕೊಡಬೇಕು ಅಂದರೆ ಕಷ್ಟ ಆಗುತ್ತೆ. ಅದಕ್ಕಾಗಿ ನಾನು ಕೆಲವೊಂದು ಮಾಮೂಲಿ ಆದಂಥ ನಾರ್ಮಲ್ ಇರೋವಂಥ ಒಂದು ಪಂಚದವದಲ್ಲಿ ಮಾಡಿರೋವಂಥ ಕೂಡ ಮಾಡಿದ್ದೀನಿ. ಇದು ಬೆಳ್ಳಿಲಿ ಮಾಡಿದೆ, ಖಾಲಿಯಾಗಿದೆ, ಒಂದೇ ಒಂದು ಪೀಸ್ ಇದೆ. ಇದು ಆರ್ಡ್ರ್ ಆಗಿದೆ. ಇದು ಬೆಳ್ಳಿದಿದು. ಯಾಕೆ ನಿಮಗೆ ಇಲ್ಲಿ ಇದು ಬೆಳ್ಳಿದು, ಇದು ನಾರ್ಮಲ್ದು ಅಂತೇಳೋ ಸುಳ್ಳು ಹೇಳೋ ಅಂಥ ಅವಶ್ಯಕತೆ ಇಲ್ಲ ನನಗೆ. ನಿಮಗೆ ಗೊತ್ತಾಗುತ್ತೆ ಬೆಳ್ಳಿ ಯಾವುದಿದೆ, ಇದು ಯಾವುದಿದೆ ಅಂತ ಅಂದ್ಬಿಟ್ಟು. ನೋಡಿ, ಇದು ಬೆಳ್ಳಿದಿದು. ಇದೆಲ್ಲ ನಾರ್ಮಲ್ ಪಂಚಲೋಹದ್ದು. ಇದೆಲ್ಲ ನೋಡಿ, ಇದೆಲ್ಲ ಪಂಚಲೋಹದ್ದು. ಇದ್ರಲ್ಲಿ ಕೂಡ ಹಾಕೋಬೋದು. ಈಗ ಯಾರಿಗೆ ಶಕ್ತಿ ಇಲ್ಲ ಅಷ್ಟು ನಾವು ಬೆಳ್ಳಿ ಎಲ್ಲ ಕೊಂಡ್ಕೊಳ್ಳಿ, ಯಾಕೆಂದರೆ ಬೆಳ್ಳಿ ಎಲ್ಲ ಜಾಸ್ತಿ ಇದೆ ರೇಟು, ಆದರೂ ನಮ್ಮ ಕೈಲಿ ಅಷ್ಟು ಸಾಧ್ಯ ಇಲ್ಲ ಅನ್ನೋರು ಈ ರೀತಿ ಪಂಚಲೋಹದಲ್ಲಿ ನೀವು ಅದನ್ನು ಹಾಕಿ ಅದ್ರ ಜೊತೆಗೆ ಒಂದು ಈ ಒಂದು ಬಾಲದನ್ನು ಕೂಡ ಹಾಕ್ಕೋಬೋದು. ನೀವು ಬಾಲದಿಲ್ಲ ಅಂತಂದರೆ ಬರೀ ಮಹಾಲಕ್ಷ್ಮಿದು ಒಂದು ಏನಿದೆ ವಾಹನದ್ದು, ಅದು ಕೂಡ ನೀವು ಅದನ್ನೇ ಹಾಕ್ಕೋಬೋದು. ಶಕ್ತಿ ಇರೋರು ಅದ್ರ ಜೊತೆಗೆ ಅದನ್ನು ಕೂಡ ಆ ಒಂದು ಎಷ್ಟು ಇಂಚು ಬರುತ್ತೋ ಅಷ್ಟು ಇಂಚು ಕೂಡ ಹಾಕ್ಕೋಬೋದು. ಈಗ ಒಂದು ತಾಯ್ತೆ ಎಷ್ಟು ಇಂಚು ಬರುತ್ತೋ ಅಷ್ಟು ಹಾಕ್ಕೋಬೋದು. ಇಲ್ಲ ಇನ್ನೂ ಕಮ್ಮಿನೇ ಕೊಡಿ ಅಂದರೆ ಅದ್ರ ಕಮ್ಮಿ ಕೂಡ ನೀವು ಹಾಕ್ಕೋಬೋದು. ಯಾಕೆ ಅಂತಂದರೆ ಪಾಪ ಸಾಕಷ್ಟು ಜನ ಕೇಳ್ತೀರ, ಅದನ್ನೇ ತೊಗೊಳ್ಳಿಕ್ಕೆ ಕೆಲವ್ರಿಗೆ ಶಕ್ತಿ ಆಗ್ತಾ ಇಲ್ಲ. ಇರೋ ಅಂಥವ್ರಿಗೊಂದು ಇರುತ್ತೆ. ಮತ್ತು ದೇವಸ್ಥಾನದಲ್ಲೂ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಅದು ನಾನು ಒಂದೊಂದೇ ನಿಮಗೆ ಮಾಡಿಕೊಡೋದಕ್ಕಿಂತ ನಿಮ್ಮ ಬಳಿನೇ ನೀವು ಇಟ್ಕೊಂಡು ನೀವು ಬಂದಂಥ ಭಕ್ತರಿಗೆ ಅಥವಾ ನಿಮ್ಮಲ್ಲಿ ಕಷ್ಟ ಹೇಳ್ಕೊಂಡು ಬಂದಂಥವ್ರಿಗೆ ನೀವೇ ಇದನ್ನು ರೆಡಿ ಮಾಡಿ ಕೊಡ್ಬೋದು. ಆ ಉದ್ದೇಶಕ್ಕೆ ನಾನು ಇಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸಾಕಷ್ಟು ಇದರಿಂದ ಅನುಕೂಲತೆಗಳು ಆಗ್ತಾಯಿದೆ. ಇದನ್ನು ತೊಗೊಂಡು ಹೋದ್ಮೇಲೆ ನೀವು ಲಕ್ಷ್ಮಿ ಇಟ್ಟು ಒಂದು ವೀಳ್ಯದೆಲೆ ಮೇಲೆ ಇಟ್ಟು ಅದ್ರ ಮೇಲೆ ಲಕ್ಷ್ಮಿ ಅಷ್ಟೋತ್ರ ಹೇಳಿ ನೀವು ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ. ನೀವು ಹಿಂಗೆ ಕೊಟ್ಬಿಟ್ರೆ ನಮಗೇನು ಕೆಲಸ ಆಗ್ಬಿಡುತ್ತಾ ಅಂತ ಅಂದ್ಬಿಟ್ಟು ಇಲ್ಲ, ಆದರೂ ಒಂದು ಎಲೆ ಮೇಲೆ ಇಕ್ಕಿ ನೀವು ಅದಕ್ಕೆ ಒಂದು ಊದುಬತ್ತಿ ಧೂಪ ಎಲ್ಲ ತೋರಿಸಿ ಲಕ್ಷ್ಮಿ ಅಷ್ಟೋತ್ರ ಹೇಗೋ ಹೇಳ್ತೀರಲ್ವ, ಆ ಲಕ್ಷ್ಮಿ ಅಷ್ಟೋತ್ರ ಕುಂಕುಮನ ಆ ಒಂದು ತಾಯ್ತೆಯಲ್ಲಿ ರೆಡಿ ಮಾಡಿ ಇಕ್ಕಿರ್ತೀರಲ್ವ, ಆ ತಾಯ್ತದ ಮೇಲೆ ನೀವು ಹಾಕ್ಬೋದು. ಒಂದು ಕುಂಕುಮ ಅರ್ಚನೆ ಬರುತ್ತಾ ಲಕ್ಷ್ಮಿ ಅಷ್ಟೋತ್ತರ. ಲಕ್ಷ್ಮೀ ಪ್ರಕೃತಿಯ ನಮಃ, ವಿಕೃತಿಯೇ ನಮಃ, ವಿದ್ಯಾಯೇ ನಮಃ ಅಂತ ಬರುತ್ತೆ ನೋಡು. ಆ ರೀತಿ ಅದನ್ನು ನೀವು ಹೇಳಿ 108 ಅಷ್ಟೋತ್ರಗಳು ಅಂತ ಬರುತ್ತೆ. ಆ ಅಷ್ಟೋತ್ರಗಳನ್ನೆಲ್ಲ ಹೇಳಿ ನೀವು
ಆ ಕುಂಕುಮನ ಹಣೆಯಲ್ಲಿ ಕೂಡ ಇಟ್ಕೋಬೋದು, ಮತ್ತು ಇದು ಪೂಜೆ ಕೂಡ ಆಗುತ್ತೆ. ಶುಕ್ರವಾರ ಬೇಕಾದರೆ ಮತ್ತೆ ಬಿಚ್ಚಿ ಮತ್ತು ಅದೇ ರೀತಿ ಒಂದು ಕುಂಕುಮ ಅರ್ಚನೆ ಮಾಡಿ ಲಕ್ಷ್ಮೀ ಅಷ್ಟೋತ್ರ ಹೇಳಿ ಮತ್ತೆ ನೀವು ಧಾರಣೆ ಮಾಡ್ಬೋದು. ಈ ರೀತಿ ಮಾಡಿದಾಗ ನಿಮಗೆ ಸರಿಯಾದ ರೀತಿಲಿ ಕೆಲಸ ನಿಮಗಾಗುತ್ತೆ ಮತ್ತು ಫಲ ಕೂಡ ಸಿಗುತ್ತೆ. ಈ ರೀತಿ ಇರೋದ್ರಿಂದ ನಾನು ಯಾಕೆ ಅಂತಂದರೆ ಎಲ್ಲರಿಗೂ ಪಾಪ ತೊಗೊಳ್ಳಿದ್ದು ಒಂದು ರೀತಿ ಇರುತ್ತೆ. ಈ ರೀತಿ ತೊಗೊಂಡು ನಿಮಗೆ ನೀವೇ ಕೂಡ ಮಾಡ್ಕೋಬೋದು, ಏನೂ ಇಲ್ಲ. ಈ ರೀತಿ ಇಷ್ಟೇ ಒಂದು ಕುಂಕುಮ ಅರ್ಚನೆ ಮಾಡಿ ನೀವು ಮಹಾಲಕ್ಷ್ಮಿ ಅಷ್ಟೋತ್ಸವ ಆ ಕುಂಕುಮ ಕೂಡ ನಿಮಗೆ ಬಳಕೆಗೆ ಬರುತ್ತೆ. ಹಣೆಯಲ್ಲಿ ಇಟ್ಕೊಂಡು ಹೋದಾಗ ನಿಮ್ಮ ಕಷ್ಟಗಳೆಲ್ಲ ಕೂಡ ಆ ಮಹಾಲಕ್ಷ್ಮಿ ಒಡೆದಾಗ್ತಾಳೆ ಅನ್ನೋದಿದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಸ್ಟೋನ್ಗಳ್ನು ನೀವು ನೋಡಿರ್ಬೋದು, ನಿಮಗೆ ಅಂಗಡಿಗಳೆಲ್ಲ ಹೋದಾಗ ಸಿಕ್ಕಾಬಟ್ಟೆ ರೈಟ್ ಹೇಳ್ತಾರೆ ನೋಡಿ. ಇದು ನೀವು ನೋಡಿರ್ಬೋದು, ಸಿನಿಮಾ ನಟರು ಒಂದು ಸಲ್ಮಾನ್ ಖಾನ್ ಹಾಕ್ಕೊಂಡಿದ್ದಾರೆ. ಇದನ್ನು ಸಲ್ಮಾನ್ ಖಾನ್ ಹಾಕ್ಕೊಂಡಿದ್ದಾರೆ. ಇದು ಒಂದು ರಾಜಕೀಯ ವ್ಯಕ್ತಿಗಳಿಗೆ ಅಂಥದಕ್ಕೆಲ್ಲ ಬರುತ್ತೆ. ಒಂದು ಯಜಮಾನ್ತನ ಅಥವಾ ಪಾರ್ಟಿ ಒಂದು ಮೆಂಬರ್ಶಿಪ್ ಆಗೋದು, ಇಂಥದಕ್ಕೆಲ್ಲ ಈ ಒಂದು ಬರುತ್ತೆ. ಇದನ್ನು ನಿಮ್ಗೆ ಯಾವುದು ಶಕ್ತಿ ಇರ್ತೋ ಅದರಲ್ಲಿ ಮಾಡ್ಕೋಬೋದು. ಮತ್ತು ಇದು ನೋಡಿರ್ತೀರ ನೀವು, ಆಮೆಯ ಉಂಗುರ ಅವಾಗೆಲ್ಲ ಭಾಳ ಪ್ರಸಿದ್ಧಿಯಾಗಿತ್ತು, ಈಗಲೂ ನಡೀತಾ ಇದೆ ಸಾಕಷ್ಟು. ಇದು ನವರತ್ನಗಳಿಂದ ಮಾಡಿರೋ ಅಂಥದ್ದು, ಹಿತ್ತಾಳೆದು ಅಂದರೆ ಪಂಚಲೋಹದ್ದು. ಮತ್ತು ಈಗ ನೋಡಿ, ಇದು ಸೂರ್ಯ ಚಂದ್ರಮಣಿ ಅಂತ ಹೇಳ್ತಾರೆ. ನಿಮ್ಗೆ ನೋಡಿ ಎಷ್ಟು ಕಲರ್ ಕಾಣುತ್ತೆ ಇದು ನೋಡಿ. ಈ ರೀತಿ ಹಿಂಗೆ ತೋರ್ಸಾಗ ಒಂದೊಂದು ರೀತಿಗೆ ಟರ್ನ್ ಆಗುತ್ತೆ. ಇದಕ್ಕೆ ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀವಿ ನಮ್ಮ ವೀಕ್ಷಕರಿಗೆಲ್ಲ. ಈ ರೀತಿ ಬರುತ್ತೆ. ಇದು ಸೂರ್ಯ ಚಂದ್ರಮಣಿ ಅಂತ ಹೇಳ್ತಾರೆ. ಇನ್ನೂ ಸಾಕಷ್ಟು ನೋಡಿ ಪಚ್ಚೆಗಳೆಲ್ಲ ನೀವು ಅಂಗಡಿಗೆ ಹೋದರೆ ಒಂದು ಸೆಂಟ್ ಒಂದಿಷ್ಟು ಅಂತ ಇರುತ್ತೆ. ಇದು ಸಾಮಾನ್ಯಗೆ ಇದು 5ರಿಂದ 6 ಕ್ಯಾರೆಟ್ ಇದೆ. ಇದನ್ನು ಸುಮಾರಾಗಿ ನಿಮಗೆ 10ರಿಂದ 12,000 ರೂಪಾಯಿ ಹೇಳ್ತಾರೆ ನಿಮಗೆ ಹೊರಗಡೆ ಹೋದಾಗ. ಅದೇ ರೀತಿ ಮಾಣಿಕ್ಯಗಳಿರ್ಬೋದು ನೋಡಿ, ಮಾಣಿಕ್ಯ ಕೆಂಪು ಅಂತ ಹೇಳ್ತೀವಲ್ವ, ಅದು ಮಾಣಿಕ್ಯ. ಅದು ರೀತಿ ಬರುತ್ತೆ ಮಾಣಿಕ್ಯ. ಇವೆಲ್ಲ ನಿಮಗೆ. ಮತ್ತು ಇದು ನೋಡಿ, ಇದು ಟೈಗರ್ ಐಸು ಅಂತ ಹೇಳ್ತಾರೆ. ಇದನ್ನು ಕುಂದನ್ ಅಂತ ಹೇಳ್ತಾರೆ. ಇದು ಟೈಗರ್ ಐಸ್. ಇದು ಭಾಳ ಕೆಲಸಕ್ಕೆಲ್ಲ ಬರೋ ಅಂಥದ್ದು, ಧೈರ್ಯಶಾಲಿಗಳಿಗಾಗಿ ಮತ್ತು ಯಾವುದೇ ಒಂದು ಕಷ್ಟಗಳು ಬಂದರೂ ಎದುರಿಸೋವಂಥ ಶಕ್ತಿ ಆಗಲಿ ಅಂಥದ್ದೆಲ್ಲ ಒಂದು ಶಕ್ತಿಶಾಲಿ ಬರ್ತೀನಿ. ಹೀಗೆ ಸಾಕಷ್ಟು. ಮತ್ತು ನೋಡಿ, ಇದು ಒಂದು ಯೆಲ್ಲೋ ಸಫೇರು ಅಂತ ಹೇಳ್ತೀವಿ, ಲೈಟಾದ ಯೆಲ್ಲೋ ಸಫೇರ್. ಇದು ಹೊರಗಡೆ ತೊಗೊಂಡಾಗ ನಿಮ್ಗೆ ಸಾಕಷ್ಟುಗಳು ಬರ್ತವೆ. ಮತ್ತು ಈಗ ಸಾಡೆ ಸಾತಿ ಸುಮಾರು ಇದಕ್ಕೆ ನಡೀತಾ ಇದೆ. ಸಾಡೆ ಸಾತಿ ಸುಮಾರು ರಾಶಿಯವರಿಗೆ ಸಾಡೆ ಸಾತಿ ನಡೀತಾ ಇದೆ. ಈ ಇಂದ್ರನೀಲ ಮಣಿಗಳು ಹಾಕ್ಕೊಂಡಾಗ ಸಾಡೆ ಸಾತಿ ಕಮ್ಮಿ ಆಗುತ್ತೆ. ನನಗೆ ಕೆಲವೊಬ್ಬರು ಫೋನ್ ಮಾಡಿದರು, ಸಾಡೆ ಸಾತಿ 29ಕ್ಕೆ ಶುರುವಾಗುತ್ತೆ, ಅಷ್ಟರೊಳಗೆ ಏನಾದರೂ ಮಾಡಿ ನಮಗೆ ಅಂತಂದ್ಬಿಟ್ಟು. ನೋಡಿ, ಇದು ಈ ರೀತಿಯಾದ ಒಂದು ಸಾಡೆ ಸಾತಿ ಇಂದ್ರನೀಲ ಮಣಿ ಅಂತ ಹೇಳ್ತೀವಿ. ಇದು ಪರ್ಪಲ್ ಬರುತ್ತೆ, ಇದು ಇಲ್ಲಿ ಬಂದರೆ 2 ಕೂಡ ಅದೇ ಕೆಲಸಕ್ಕೆ ಬರುತ್ತೆ ವೀಕ್ಷಕರೇ. ಇನ್ನೂ ಸಾಕಷ್ಟಿದೆ. ಮತ್ತು ಕುಜು ದೋಷಕ್ಕಾಗಿ ಯಾರೋ ಹೇಳಿದ್ರಲ್ವ, ಕೆಂಪುದು ಅಂತ ಬರುತ್ತೆ, ನೀವು ಕಪ್ಪು ತೋರಿಸಿದ್ದೀರಾ ಅಂತ. ಇದು ಹವಳ. ಈ ರೀತಿ ಬರುತ್ತೆ. ಇದು ಕುಜು ದೋಷ ಇರೋವಂಥವ್ರಿಗೆ ಹಾಕ್ಕೊಳ್ತಾರೆ ಇದೆಲ್ಲ ನೋಡಿದ್ದೀರಾ ನೀವು. ಯಾಕೆ ಅಂತಂದರೆ ತಿಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ, ಯಾವ್ಯಾವುದಕ್ಕೆ ಏನೇನು ಬರುತ್ತೆ ಅನ್ನೋ ಉದ್ದೇಶಕ್ಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ. ಯಾಕೆ ಅಂಗಡಿಗಳಲ್ಲಿ ನೀವು ಚಿನ್ನದ ಅಂಗಡಿಗೆ ಹೋದಾಗ ಅವ್ರು ಹೇಳಿದ ರೇಟೇ ಕೊಟ್ಟು ತೊಗೋಬೇಕು, ನಾವು ಏನು ಕಮ್ಮಿ ಮಾಡಲ್ಲ ಅಂಥದ್ದು. ಕೆಲವೊಂದು ಕಡೆ ತೊಗೊಂಡಾಗ ನಿಮಗೆ ಕಮ್ಮಿಗಳಲ್ಲಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಿಮಗೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ. ಎಲ್ಲ ನೋಡಿದ್ರಿ ಅನಿಸುತ್ತೆ. ಈ ಲಕ್ಷ್ಮೀ ವಾಹನದ ಬಗ್ಗೆ ನಿಮಗೆ ಏನಾದರೂ ಆ ಥರ ಬೇಕು ಅಂತ ಅನ್ನೋದಿದ್ರೆ ಈ ನಂಬರ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಆಗಿ, ಕಾಮೆಂಟ್ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ, ಇದುವರೆಗೂ ನನ್ನ ಒಂದು ವಿಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು.